ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೊದಲಿಗೆ ಟ್ರಾವೆಲಿಂಗ್ ಆಗಿರ್ಬೋದು, ಮ್ಯೂಸಿಕ್ ಬಗ್ಗೆ ಆಗಿರ್ಬೋದು, ಆ ರಿಲೇಟೆಡ್ ವಿಡಿಯೋ ಮಾಡ್ತಿದ್ದೆ. ಬಟ್ ಪ್ರೆಸೆಂಟ್ನಲ್ಲಿ ನನಗೇನಿಸ್ತಪ್ಪ ಅಂದರೆ ಯಾವುದಾದ್ರೂ ಒಂದು ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ಬೇಕಂತ ಅನಿಸ್ತು. ಹಾಗಾಗಿ ಈಗ ಸಾಮಾನ್ಯವಾಗಿ ನಾನು ರೀಸೆಂಟ್ನಲ್ಲಿ ಇದು ಪೋಸ್ಟ್ ಅನ್ನು ಹಾಕಿದೆ ಇದೇ ಯೂಟ್ಯೂಬ್ನಲ್ಲಿ. ಅಂದರೆ ಯಾವ ರಿಲೇಟೆಡ್ ವಿಡಿಯೋ ಮಾಡ್ಬೇಕಂತಂದು ಹಾಕಿದ್ದೆ. ಬಟ್ ಅದರಲ್ಲಿ ಜಾಸ್ತಿ ಕಮೆಂಟ್ ಯಾವ ಬಂದ್ವು ಅಂದ್ರೆ ಕಾಂಪಿಟೇಟಿವ್ ಬಗ್ಗೆ, ಇದು ಸಾಮಾಜಿಕ ಕಳಕಳಿ ಬಗ್ಗೆ, ಒಟ್ಟಿನಲ್ಲಿ ಔಟ್ ಸೈಡ್ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ಬೇಕಂತ ಜಾಸ್ತಿ ವೋಟಿಂಗ್ ಬಂದಿದ್ವು. ಆ ಕಾರಣಕ್ಕೋಸ್ಕರ ನಾನು ಈ ತರ ವಿಡಿಯೋ ಮಾಡಿದ್ರೆ ಸ್ವಲ್ಪ ರೀಚ್ ಆಗ್ತಾವು, ಇನ್ನೊಂದು ಬಹಳಷ್ಟು ಜನಕ್ಕೆ ಅದ್ರ ಬಗ್ಗೆ ನಾಲೆಜ್ ತಿಳುವಳಿಕೆ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಈ ರೀತಿ ವಿಡಿಯೋ ಮಾಡಕ ಬಯಸ್ತಿದ್ದೀನಿ. ಈಗ ಮೊಟ್ಟ ಮೊದಲನೇ ಬಾರಿಗೆ ನಾನು ವಿಡಿಯೋ ಮಾಡ್ಬೇಕಂದ್ರೆ ಅದು ನಮ್ಮ ಕನ್ನಡದ ಭಾಷೆ ಬಗ್ಗೆ ಹೇಳ್ಬೇಕಂತ ಅನ್ಕೊಂಡು ಸ್ಟಾರ್ಟ್ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀನಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಸ್ಲೋಗನ್ ಹಾಕಿದ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಎಲ್ಲಾದರೂ ಇರಲಿ, ಎಂತಾದರೂ ಇರಲಿ, ಎಂದೆಂದು ಕನ್ನಡವಾಗಿರಲಿ ಅಂತಂದು ಹಿರಿಯರು ಹೇಳಿದ್ದಾರೆ. ಅದೇ ತರನೇ ನಾವು ಕನ್ನಡದ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ರ ಕೆಲವೊಂದು ಕನ್ನಡದ ಬಗ್ಗೆ ಅಭಿಮಾನ ಇದಾಗುತ್ತೆ. ಹಾಗಾಗಿ ಕನ್ನಡದ ಬಗ್ಗೆ ಫಸ್ಟ್ ಮೊಟ್ಟ ಮೊದಲ ಬಾರಿ ಕನ್ನಡದ ಬಗ್ಗೆ ತಿಳ್ಕೊಬೇಕು. ನಾವು ಕನ್ನಡ ಭಾಷೆಯ ಬಗ್ಗೆ ಮಾತಾಡೋದಾಗಿರ್ಬೋದು, ಅದನ್ನ ತಿಳುವಳಿಕೆ ಆಗಿರ್ಬೋದು, ಪ್ರತಿಯೊಂದು ಜ್ಞಾನವನ್ನು ಫಸ್ಟ್ ಕನ್ನಡ ಭಾಷೆ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ನಂತರದಲ್ಲಿ ನಾವು ಔಟ್ ಸೈಡ್ ಯಾವುದೇ ರೀತಿಯಾಗಿ ತಿಳ್ಕೊಬಹುದು. ನೆಕ್ಸ್ಟ್ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡಿ, ಮೊದಲನೇ ವಿಡಿಯೋನು ಸ್ಟಾರ್ಟ್ ಮಾಡಲು ಅದರಲ್ಲಿ ನಾನು ಕನ್ನಡದ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ. ಧನ್ಯವಾದಗಳು.